ಗ್ರೇಡ್ 1 ಪಾರಂಪರಿಕ ಕಟ್ಟಡ ಅನ್ನೋದೇ ಮರೆತುಬಿಟ್ರೆ ಹಂಗಾದ್ರೆ ಅಧಿಕಾರಿಗಳು ಗೋಡೆ ಒಡೆದು ರಿನೋವೇಟ್ ಮಾಡಿರೋದು ಕಾನೂನು ಬಾಹಿರ. ಇದು ಗೊತ್ತಿಲ್ವಾ? ಇದು ಅಧಿಕಾರಿಗಳಿಗೆ ವಾಸ್ತುಶಿಲ್ಪ ಮತ್ತು ಒಳಾಂಗಣ ಬದಲಾಯಿಸೋದು ಅಕ್ಷಮ್ಯ ಅಪರಾಧ. ಶಕ್ತಿ ಸೌಧದಲ್ಲಿ ಪಾರಂಪರಿಕ ಕಾಯ್ದೆಗ ದಜ್ಜಿ ಹಾರಿಸ್ಬಿಟ್ಟಿದ್ದಾರೆ ಈ ಕಿಲಾಡಿಗಳು. ವಾಸ್ತು ಅಥವಾ ಅನುಕೂಲಕ್ಕಾಗಿ ಗೋಡೆ ಒಡೆಯೋದು ಹಂಗೆಲ್ಲ ಬರಲ್ಲ, ರೂಲ್ಸ್ ಇಲ್ಲ, ಕಾನೂನಿಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಅಲ್ಲಿ ಗೋಡೆ ಒಡೆಯೋದಕ್ಕೆ ಪರ್ಮಿಷನ್ನೇ ಇಲ್ಲ. ಯಾರು ಕೇಳ್ಕೊಂಡು ಆ ಗೋಡೆ ಒಡೆದು ಬಾಗಿಲು ನಿರ್ಮಾಣ ಮಾಡಿದ್ರಿ? ಯಾರು ಪರ್ಮಿಷನ್ ಕೊಟ್ಟಿದ್ದು? ಇದು ವಿಧಾನಸೌಧದ 330 ಮತ್ತು 330A ಕೊಠಡಿ. ಇದರ ನಡುವೆ ಒಂದು ಗೋಡೆಯನ್ನ ಒಡೆದು ಬಾಗಿಲನ್ನ ನಿರ್ಮಾಣ ಮಾಡಿ ಒಂದು ಪಾರ್ಟಿಷಿಯನ್ ವಾಲ್ ಅನ್ನು ಕೂಡ ಕಟ್ಟಿದ್ದಾರೆ. ಅಲ್ಲಿ ಸಿಮೆಂಟ್ ಬ್ರಿಕ್ ಇಂದ ಒಂದು ಪಾರ್ಟಿಷಿಯನ್ ವಾಲ್ ಅನ್ನು ಕಟ್ಟಿದ್ದಾರೆ. ಗೋಡೆ ಒಡೆದು ಅಲ್ಲೊಂದು ಬಾಗಿಲನ್ನು ಹಾಕಿದ್ದಾರೆ ನೋಡಿ ಅಲ್ಲಿ. ಇದು ವಿಧಾನಸೌಧದ ಮೂಲ ವಿನ್ಯಾಸಕ್ಕೆ ತಂದಿರುವ ಧಕ್ಕೆ. ಕಾನೂನಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಮೂಲ ವಿನ್ಯಾಸಕ್ಕೆ ಧಕ್ಕೆ ತರಬಾರದು ಅನ್ನೋ ಕಾನೂನಿದೆ. ಅದು ಪಾರಂಪರಿಕ ಕಟ್ಟಡ, ನಿಮ್ಮ ಮನೆಯಲ್ಲ. ಇದು ವಿಧಾನಸೌಧ ಒಂದು ಮೂಲ ಸೌಕರ್ಯ ಧಕ್ಕೆ ಅಂತಕ್ಕಂಥದ್ದು ಅಷ್ಟೇ. ವಿಧಾನಸೌಧದ ಸ್ಟ್ರೆಂತ್ ಅಂದ್ರೆ ಆ ಕಟ್ಟಡ ಬಿಲ್ಡಿಂಗ್ ಏನಿದೆ, ಬಿಲ್ಡಿಂಗ್ಗೆ ಈಗ ಮೂಲ ನಿಯಮಾವಳಿಗಳನ್ನ ಈಗ ಇದಕ್ಕೆ ಧಕ್ಕೆ ತಂದಿದಾರಲ್ಲ. ಪಾರಂಪರಿಕ ಕಟ್ಟಡ ಅನ್ನೋದನ್ನ ಅಧಿಕಾರಿಗಳು ಮರೆತು ಬಿಟ್ರ? ಗೋಡೆ ಒಡೆದು ರಿನೋವೇಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರು ಯಾರು? ಅದು ಕಾನೂನು ಬಾಹಿರ. ಫಸ್ಟ್ ಆಫ್ ಆಲ್ ಅಕ್ಷಮ್ಯ ಅಪರಾಧ ಹಿಂಗೆಲ್ಲ ಮಾಡೋದು. ಪರ್ಮಿಷನ್ ಕೊಟ್ಟವ್ರು ಯಾರು ಅಧಿಕಾರಿಗಳಿಗೆ? ಇನ್ನು ಯಾವ ಸಚಿವರಿಗೆ ಈ ಒಂದು ರೂಮ್ ಅಲಾಟ್ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಇನ್ನ ಅದಕ್ಕೂ ಮುಂಚೆ ರಿನೋವೇಟ್ ಮಾಡಿರೋದು, ಒಂದು ಮೂಲ ವಿನ್ಯಾಸಕ್ಕೆ ಧಕ್ಕೆ ತಂದಿರೋದು, ಪರ್ಮಿಷನ್ ಕೊಟ್ಟವ್ರು ಯಾರು? ಹೆಂಗ್ ಮಾಡಿದ್ರು? ಇದೆಲ್ಲ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಹತ್ರ ಪಡ್ಕೊಳ್ತೀನಿ. ಗೋವಿಂದ್, ಯಾರು ಪರ್ಮಿಷನ್ ಕೊಟ್ಟಿದ್ದು? ಅದು ಪಾರಂಪರಿಕ ಕಟ್ಟಡ. ಹಾಗಾದ್ರೆ ಈಗ ನಿಯಮ ಉಲ್ಲಂಘನೆ ಮಾಡಿರೋದು ಅಧಿಕಾರಿಗಳೇ. ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಬೇಕು. ಜೊತೆಗೆ ಅವ್ರು ಪರ್ಮಿಷನ್ ಕೊಟ್ಟವ್ರು ಯಾರು ಅದು ಗೊತ್ತಾಗಬೇಕು. ಶರತ್, ನಿಜವಾಗ್ಲೂ ಕೂಡ ಯಾಕಂದ್ರೆ ವಿಧಾನಸೌಧದಲ್ಲಿ ಯಾವುದೇ ರೀತಿಯ ಒಂದು ಕಾಮಗಾರಿ ಆಗ್ಬೇಕಾಗಿದ್ರು ಕೂಡ ಒಂದು ಅಧಿಕಾರಿಗಳ ಒಂದು ಪರ್ಮಿಷನ್ ಅಗತ್ಯವಾಗಿರುತ್ತೆ. ಯಾಕಂದ್ರೆ ಇದು ಪಾರಂಪರಿಕ ಕಟ್ಟಡ. ಅಷ್ಟು ಸುಲಭವಾಗಿ ಬೇರೆ ಕಡೆ ಮಾಡದಂತ ಕೆಲಸ ಇಲ್ಲಿ ಗೋಡೆ ಉಳಿಸೋದು, ಗೋಡೆ ತೆಗೆಯೋದು ಈ ರೀತಿ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಆದಂತ ಕೆಲವೊಂದು ಡಿಪಾರ್ಟ್ಮೆಂಟ್ಗಳಿದೆ, ಅಲ್ಲಿ ಅಧಿಕಾರಿಗಳು ಪರ್ಮಿಷನ್ ಕೊಡ್ಬೇಕಾಗುತ್ತೆ. ಏಕಾಏಕಿ ಈ ರೀತಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಇವತ್ತಿನ ಒಂದು ಚಿತ್ರಣ ನೋಡಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ವಿಧಾನಸೌಧದ 3ನೇ ಮಡಿಯಲ್ಲಿ ಯೂಶಲಿ ಏನು ಮಂತ್ರಿಗಳಿರ್ತಾರೆ, ಅವರಿಗೆ ಒಂದು ರೂಮ್ ಅಲರ್ಟ್ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಈ ರೂಮ್ 330 ಮತ್ತು 330A ಏನಿದೆ, ಈ ಒಂದು ರೂಮ್ ಸಿಎಂ ಆರ್ಥಿಕ ಸಲಹೆಗಾರರು ಎಲ್.ಕೆ. ಅತೀಕ್ ಅವರಿಗೆ ನಿಗದಿಯಾಗಿತ್ತು. ಅಂದ್ರೆ ಈ ಒಂದು ರೂಮ್ ಅವರಿಗೆ ನಿಗದಿಯಾಗಿತ್ತು. ಹಾಗಾಗಿ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಒಂದು ರಿನೋವೇಷನ್ ಮಾಡ್ತಾರೆ. ಯಾಕಂದ್ರೆ ಯಾವುದೇ ಸಚಿವರು ಹೊಸದಾಗಿ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಬೇಕಾದಂತ ವಾಸ್ತು ರೀತಿಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಮಾಡ್ತಾರೆ, ಪೀಠೋಪಕರಣ ಬದಲಾವಣೆ ಮಾಡ್ಕೊಳ್ತಾರೆ. ಇದು ಸರ್ವೇ ಸಾಮಾನ್ಯ. ಆದ್ರೆ ಇವತ್ತಿನ ಆ ದೃಶ್ಯದಲ್ಲಿ ತಾವು ಕೂಡ ನೋಡ್ತಿರ್ಬೋದು, ಒಂದು ಗೋಡೆ ಏನಿದೆ ಅಂದ್ರೆ 330, 330A ಆ ಎರಡು ಗೋಡೆಗೆ ಒಂದು ರೂಮ್ಗೆ ಸಂಪರ್ಕ ಮಾಡುವ ಒಂದು ಗೋಡೆ ಏನಿದೆ, ಆ ಗೋಡೆಯನ್ನು ಕಂಪ್ಲೀಟ್ ಆಗಿ ಒಂದು ಉಳಿಸಿರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಪಾರಂಪರಿಕ ಕಟ್ಟಡಕ್ಕೆ ಒಂದು ರೀತಿಯ ದೊಡ್ಡ ಮಟ್ಟದ ಧಕ್ಕೆ ಆಗಿದೆ. ಇದಕ್ಕೆ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಿದ್ದಾರೆ. ಯಾಕಂದ್ರೆ ಈಗ ಎಲ್.ಕೆ. ಅತೀಕ್ ಅವರ ಒಂದು ರೂಮ್ ಏನ್ ನಿಗದಿಯಾಗಿತ್ತು, ಆ ಒಂದು ರೂಮ್ ಈಗ ಬೇರೆ ಕಡೆ ಶಿಫ್ಟ್ ಆಗಿದೆ. ಅಂದ್ರೆ ಬೇರೆ ವಿಧಾನಸೌಧ 3ನೇ ಮಡಿಯಲ್ಲಿ ಬೇರೆ ಕಡೆ ಶಿಫ್ಟ್ ಆಗಿದೆ. ಆದ್ರೆ ಈ ರೂಮ್ ಯಾರಿಗೆ ನಿಗದಿ ಆಗಿದೆ ಅನ್ನೋ ಸಂಬಂಧಪಟ್ಟಂತೆ ಇನ್ನು ಅಧಿಕೃತವಾದಂತ ದಾಖಲೆಗಳು ಸಿಗ್ತಾ ಇಲ್ಲ. ಆದ್ರೂ ಕೂಡ ಯಾರಿಗೆ ಈ ಒಂದು ರೂಮ್ ಕೊಡ್ಬೇಕು ಅಂತೇಳಿ ಈ ರೀತಿ ಒಂದು ರಿನೋವೇಷನ್ ಮಾಡ್ತಾ ಇದ್ದಾರೆ ಅನ್ನೋದು ನಿಜಕ್ಕೂ ಕೂಡ ಒಂದು ಆಶ್ಚರ್ಯ ಆಗುತ್ತೆ. ಒಂದು ಗೋಡೆಯನ್ನ 330, 330 ಒಂದು ಬೇರೊಂದು ರೂಮ್ಗೆ ಸಂಪರ್ಕ ಮಾಡುವ ಒಂದು ಗೋಡೆಯೇ ಒಂದು ತೆರವು ಮಾಡಿ ಈ ರೀತಿ ಕಾರ್ಯಾಚರಣೆ, ಈ ರೀತಿ ಒಂದು ರಿನೋವೇಷನ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಸಹಜವಾಗಿ ಒಂದು ಪ್ರಶ್ನೆಯನ್ನ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಅಧಿಕಾರಿಗಳು ಯಾವುದೇ ರೀತಿಯ ಒಂದು ಕಾಮಗಾರಿ ಆಗ್ಬೇಕಾಗುತ್ತೆ ಸಂದರ್ಭದಲ್ಲಿ ಅಧಿಕಾರಿಗಳಿಂದ ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ. ಆದ್ರೆ ಈ ರೀತಿ ಪರ್ಮಿಷನ್ ಯಾರು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಇದು ಹೇಳಿಕೆಯಲ್ಲಿ ಪಾರಂಪರಿಕ ಕಟ್ಟಡ. ಹಾಗಾಗಿ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಈ ರೀತಿ ಒಂದು ಕಣ್ಮುಚ್ಚಿ ಕುಳಿತುಕೊಂಡ್ರ
ಈ ರೀತಿ ಒಂದು ವಿಧಾನಸೌಧದ ಒಂದು ಗೋಡೆಯನ್ನ ಕೆಡವಿ ಈ ರೀತಿ ಕಾಮಗಾರಿ ಮಾಡ್ತಿದ್ರು ಕೂಡ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಎಲ್ಲೋ ಮೌನಕ್ಕೆ ಶರಣಾದ್ರು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ರೂಮ್ ಯಾರಿಗೆ ನಿಗದಿಯಾಗಿತ್ತು ಮತ್ತು ರೂಮ್ ನಿಗದಿಯಾದಂತ ಅಧಿಕಾರಿಯನ್ನ ಸಚಿವರೇ ಇರ್ಬೋದು ಅಥವಾ ಅಧಿಕಾರಿ ಈ ಒಂದು ಕಾಮಗಾರಿ ಮಾಡೋದಕ್ಕೆ ಏನಾದ್ರು ಹೇಳಿದ್ರ ಅಥವಾ ಕಾಮಗಾರಿ ಈಗ ಇನ್ನೊಂದು ಗೋವಿಂದ್ ಇನ್ನೊಂದು ಏನಂತಂದ್ರೆ ಇದು ಫಸ್ಟ್ ಆಫ್ ಆಲ್ ಇದು ಕಾನೂನು ಬಾಹಿರ, ಪರ್ಮಿಷನ್ ಯಾರು ಕೂಡ ಕೊಡಂಗ್ ಬರದೇ ಇಲ್ಲ. ಸೊ ಹಾಗಾದ್ರೆ ಅವ್ರ ಮೇಲೆಲ್ಲ ಇವಾಗ FIR ಆಗ್ಬೇಕು, ಆಗತ್ತಾ? ಶರತ್, ಅದೇ ಸಹಜವಾಗಿ ನಾನು ಅದೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ರೀತಿ ಒಂದು ಪಾರಂಪರಿಕ ಕಟ್ಟಡದಲ್ಲಿ ಈ ರೀತಿ ಕಾಮಗಾರಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದ್ ವೇಳೆ ಏನಾದ್ರೂ ಮೌಖಿಕವಾಗಿ ಅಧಿಕಾರಿಗಳು ನೀವು ಮಾಡಿ ಅಂತ ಏನಾದ್ರು ಹೇಳಿದ್ರ ಅದು ಕೂಡ ನೋಡ್ಬೇಕಾಗುತ್ತೆ. ಮೊದಲು ಈ ಒಂದು ರೂಮ್ ಯಾರಿಗೆ ಅಥವಾ ಮೊದಲು LK ಅತೀಕ್ ಅವರಿಗೆ ಈ ಒಂದು ರೂಮ್ ನಿಗದಿಯಾಗಿತ್ತು. ಈಗ ಆ ರೂಮ್ ಬೇರೆ ಕಡೆ ಶಿಫ್ಟ್ ಆಗಿದೆ. ಈ ರೂಮ್ ಯಾರು ಒಂದು ಸೂಚನೆ ಕೊಟ್ಟಿದ್ರೆ, ಯಾರ ಒಂದು ಸೂಚನೆ ಮೇರೆಗೆ ಈ ರೀತಿ ಒಂದು ಗೋಡೆಯನ್ನ ತೆರವು ಮಾಡಿದ್ರೆ ಇದೆಲ್ಲವೂ ಕೂಡ ಮುಂದಷ್ಟೇ ಗೊತ್ತಾಗ್ಬೇಕಾಗುತ್ತೆ. ಹಾಗಾಗಿ ಯಾರು ನಿಜಕ್ಕೂ ಕೂಡ ಅಧಿಕಾರಿಗಳೇನಾದ್ರೂ ಒಂದು ಬೇರೆ ಬೇರೆ ರೀತಿಯ ಯಾಕಂದ್ರೆ ವಿಧಾನಸೌಧದಲ್ಲಿ ಏನೇ ರೀತಿಯ ಒಂದು ಕಾಮಗಾರಿಗಳು ಆಗ್ಬೇಕಾದ್ರೂ ಕೂಡ ಎಲ್ಲವೂ ಕೂಡ ಇಲ್ಲೆಲ್ಲ CCTV ಕಣ್ಗಾವಲಿದೆ. ಹಾಗಾಗಿ ಇದೆಲ್ಲವೂ ಕೂಡ ಪರಿಶೀಲನೆ ಮಾಡ್ತಾರೆ. ದಿನನಿತ್ಯ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನಾಗುತ್ತೆ ಅಂತ ಎಲ್ಲವೂ ಕೂಡ ಪರಿಶೀಲನೆ ಮಾಡ್ತಾರೆ. ಆದ್ರೆ ಎಲ್ಲೊಂದ್ ಕಡೆ ಇಷ್ಟು ದೊಡ್ಡದ ಮಟ್ಟಿಗೆ ಒಂದು ಕಾಮಗಾರಿ ಆಗ್ತಿದ್ರು, ಒಂದು ಗೋಡೆಯನ್ನೇ ಕೆಡವಿ ಈ ರೀತಿ ಕಾಮಗಾರಿ ಮಾಡ್ತಿದ್ರು ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ. ಇದೆಲ್ಲವೂ ಕೂಡ ಮುಂದಿನ ದಿನ ಗೊತ್ತಾಗ್ಬೇಕಾಗುತ್ತೆ. ಹಾಗಾಗಿ ಇದು ಸಹಜವಾಗಿ ದೊಡ್ಡ ಮಟ್ಟದ ಎಡವಟ್ಟಾಗಿದೆ. ಅಧಿಕಾರಿಗಳು ನಿಜಕ್ಕೂ ಕೂಡ ಒಂದು ಮೌಖಿಕವಾಗಿ ಏನಾದ್ರು ಆರ್ಡರ್ ಕೊಟ್ಟಿದಾರ, ಈ ಒಂದು ರೂಮ್ ಯಾರಿಗೆ ನಿಗದಿಯಾಗುತ್ತೆ ನಿಗದಿಯಾಗಿತ್ತು ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗುತ್ತೆ. ಶರತ್, ಥ್ಯಾಂಕ್ ಯು ಗೋವಿಂದ್ ಡೀಟೇಲ್ಸ್ಗಾಗಿ. ನೋಡಿ, ಇದು ವಿಧಾನಸೌಧದಲ್ಲಿ ಯಾವುದೇ ರೀತಿಯಾದಂತಹ ರಿನೋವೇಷನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಆದಂತಹ ಕಾನೂನು ಕಟ್ಟಳೆಗಳಿದಾವೆ. ಏಕಾಏಕಿ ಯಾರೋ ಒಬ್ರು ಸಚಿವರಿಗೆ ಅಂತ ಈ ರೂಮ್ ಅಲಾಟ್ ಮಾಡ್ತಾರೆ, ಅವರು ವಾಸ್ತುವನ್ನ ಬಹಳ ನಂಬ್ತಾರೆ, ಅವರ ರಾಶಿಯ ಪ್ರಕಾರ ಈ ಕಡೆ ಗಾಳಿ ಬರಬೇಕು, ಈ ಕಡೆ ಗೋಡೆ ಬರಬೇಕು, ಇದು ದೊಡ್ಡದಾಗಿರಬೇಕು, ಇದು ಚಿಕ್ಕದಾಗಿರಬೇಕು. ಅವ್ರ ಮನೆ ಅಲ್ಲ ಇದು ವಿಧಾನಸೌಧ, ಹೆಂಗೆ ಇಟ್ಕೋಬೇಕು ವಿಧಾನಸೌಧದ ಅಂತ ಹೇಳ್ಕೊಡ್ಬೇಕಾ ಇನ್ನೊಬ್ರು? ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಇದಕ್ಕೆ ಯಾರು ಆರ್ಡರ್ ಕೊಟ್ಟವರು, ಯಾರು ಮೌಖಿಕವಾಗಿ ಆದೇಶ ಕೊಟ್ಟರೋ ಅಥವಾ ವಿತ್ ಲೆಟರ್ ಕೊಟ್ಟರೋ ಗೊತ್ತಾಗಬೇಕು. ಏನಕ್ಕೆ ಕೊಟ್ಟರು, ನಿಯಮವನ್ನ ಗಾಳಿಗೆ ತೂರಿರೋದು ಮೇಲ್ನೋಟಕ್ಕಂತೂ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಕಂಪ್ಲೇಂಟ್ ಆಗಬೇಕು, FIR ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು.